ನೋಡಿ, ಈಗ ಹೊಸ ಸುಳಿಯಲ್ಲಿ ಸಿಲುಕಿದಂತಹ ಹೊಸ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದಂತಹ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಸಂಪುಟ ವಿಸ್ತರಣೆ ಆಯಿತು. ಈಗ ಖಾತೆ ಹಂಚಿಕೆ ಕಗ್ಗಂಟು ಉಂಟಾಗಿದೆ. ಡಿಕೆ ಶಿವಕುಮಾರ್ಗೆ ಇದೊಂದು ಹೊಸ ಸಮಸ್ಯೆ. ಆ ಸರ್ಕಾರಕ್ಕೆ, ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಸಚಿವ ಸಂಪುಟ ವಿಸ್ತರಣೆಯನ್ನು ಆಗೋಯ್ತು. ಆದರೆ ಈಗ ಖಾತೆ ಹಂಚಿಕೆ ಇದೆಯಲ್ಲ, ಅದು ದೊಡ್ಡ ಕಗ್ಗಂಟಾಗಿದೆ. ಖಾತೆ ಹಂಚಿಕೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಸವಾಲಾಗಿರುವಂಥದ್ದು. ಅಸಮಾಧಾನದ ಜೊತೆಗೆ ಕಿಚ್ಚು ಹಚ್ಚಲಿದೆ ಖಾತೆಯ ಹಂಚಿಕೆ. ಖಾತೆ ಹಂಚಿಕೆ ವಿಚಾರ ಏನಿದೆ ಅದು ಡಿಕೆ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರುವಂಥದ್ದು. ಸಂಪುಟ ವಿಸ್ತರಣೆಯನ್ನು ಆಗೋಯ್ತು, ಆದರೆ ಖಾತೆ ಹಂಚಿಕೆ ಮಾಡಬೇಕಲ್ಲ. ನೋಡಿ, ಮಿನಿಸ್ಟರ್ಸ್ ನನಗೆ ಇದೇ ರೀತಿ ಖಾತೆ ಬೇಕು, ಇಂಥದ್ದೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿಯೇ ಖಾತೆ ಹಂಚಿಕೆ ಏನಿದೆ ಅದು ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಡಿಕೆ ಸರ್ಕಾರಕ್ಕೆ. ಸಮಸ್ಯೆ ಸುಳಿಯಲ್ಲಿ ಈಗ ಹೊಸದೊಂದು ಸಮಸ್ಯೆ ಇದು. ಆಗೆಲ್ಲ ಸಂಪುಟ ವಿಸ್ತರಣೆಯ ಸಮಸ್ಯೆ ಇತ್ತು. ಯಾರಿಗೆ ಸಚಿವ ಸ್ಥಾನ ಕೊಡೋದು, ಯಾರಿಗೆ ಬಿಡೋದು ಅಂತ ಇರುವಂತಹ 20 ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ 80 ಇತ್ತು. ಇಲ್ಲಿ ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು ಅನ್ನುವಂತಹ ಸಮಸ್ಯೆ ಉಂಟಾಗಿತ್ತು. ಅದಕ್ಕೆ 2 ತಿಂಗಳು ಟೈಮ್ ತಗೊಂಡು ಅಳೆದು ತೂಗಿ ಒಂದು ಪಟ್ಟಿ ಸಿದ್ಧ ಮಾಡಿ ಹೇಗೋ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಆದರೆ ಈಗ ನೋಡಿ, ಖಾತೆ ಹಂಚಿಕೆ ಇದೆಯಲ್ಲ, ಇದೂ ಕೂಡ ಡಿಕೆ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಮಿನಿಸ್ಟರ್ಸ್ ನನಗೆ ಇಂಥದ್ದೇ ಖಾತೆಯನ್ನ ಕೊಡಿ, ಇದನ್ನು ಕೊಟ್ರೆ ನಾವು ಇರ್ತೀವಿ ಅಂತ ಹೇಳ್ತಾ ಇರುವಂಥದ್ದು, ಇಂಥದ್ದೇ ಬೇಕು ಅಂತ ಪಟ್ಟು ಹಿಡಿತಾ ಇರುವಂಥದ್ದು. ಹಾಗಾಗಿ ಖಾತೆ ಹಂಚಿಕೆ ಈಗ ಕಾಂಗ್ರೆಸ್ಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಯಾರಿಗೆ ಯಾವ ಖಾತೆ ಕೊಡೋದು ಅಂತ. ಅಂದ್ರೆ ಈಗ ನೋಡಿ, ಖಾತೆ ಹಂಚಿಕೆಯಲ್ಲಿ ಅವ್ರು ಕೇಳಿದನ್ನ ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಮನಸ್ತಾಪ ಉಂಟಾಗುತ್ತೆ. ಅವರು ನಿಭಾಯಿಸೋದು ಹೇಗೆ? ಇದು ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಸವಾಲಾಗಿಬಿಟ್ಟಿರುವಂಥದ್ದು. ಇಂಥದ್ದೇ ಖಾತೆ ಬೇಕು ಅಂತ ಮಿನಿಸ್ಟರ್ಸ್ ಕೇಳ್ತಿದ್ದಾರೆ. ಖಾತೆ ಹಂಚಿಕೆ ಕಗ್ಗಂಟಾಗಿಬಿಟ್ಟಿದೆ. ಅದನ್ನು ಬಿಡಿಸೋದೇ ಕಷ್ಟ ಆಗಿರೋದು. ಈಗ ಡಿಕೆ ಶಿವಕುಮಾರ್ ಇದೆಲ್ಲವನ್ನ ಹೇಗೆ ನಿಭಾಯಿಸ್ತಾರೆ? ಒಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಏನಿದ್ರು, ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ರಿಸೈನ್ ಮಾಡ್ತೀನಿ ಅಂತ ಒಂದು ಕಡೆ ಅವರಿರುವಂಥದ್ದು, ಅವರನ್ನ ಮನವೊಲಿಕೆ ಮಾಡಬೇಕಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆಯಲ್ಲಿ ಖಾತೆ ಹಂಚಿಕೆಯ ಒಂದು ವಿಚಾರ. ಯಾಕಂದ್ರೆ ಮಿನಿಸ್ಟರ್ಸ್ ನನಗೆ ಇದೇ ಖಾತೆ ಬೇಕು, ಇಂಥದ್ದೇ ಬೇಕು ಅಂತ ಹಠ ಮಾಡ್ತಿದ್ರೆ, ಮತ್ತೊಂದು ಕಡೆ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಕೆಲವರು ಹಠ ಮಾಡ್ತಾ ಇರುವಂಥದ್ದು. ಇದೆಲ್ಲ ಡಿ ಕೆ ಸರ್ಕಾರಕ್ಕೆ ದೊಡ್ಡ ಸವಾಲ್ಗಳಾಗಿರುವಂಥದ್ದು. ಖಾತೆ ಹಂಚಿಕೆ ಕೂಡ ಈಗ ದೊಡ್ಡ ಕಗ್ಗಂಟಾಗಿದೆ. ಇದನ್ನ ಡಿ ಕೆ ಶಿವಕುಮಾರ್ ಹೇಗೆ ಬಿಡಿಸ್ತಾರೆ? ಈ ಒಂದು ಖಾತೆ ಹಂಚಿಕೆನ ಯಾರಿಗೆ ಯಾವ ಖಾತೆಯನ್ನ ಕೊಡ್ತಾರೆ? ಇದ್ರ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚೆ ಮಾಡಿ, ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿ ಅಲ್ಲಿ ಒಂದು ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅಂತ ಹೇಳಿ ಸಭೆಯನ್ನ ನಡೆಸಿ ನಂತರವಾಗಿ ಇಲ್ಲಿ ಬಂದು ಖಾತೆ ಹಂಚಿಕೆಯನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ಪಡೆಯ ಆತಂಕವನ್ನ ಹೆಚ್ಚಿಸಿದಂತಹ ಖಾತೆ ಹಂಚಿಕೆ ಈಗಾಗಲೇ ಆಂತರಿಕ ಅಸಮಾಧಾನದ ಅಲೆಯಲ್ಲಿ ಅಬ್ಬರ ಇರುವಂಥದ್ದು. ಖಾತೆ ಹಂಚಿಕೆಯಲ್ಲಿ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ ರಾಜ್ಯ ಸರ್ಕಾರಕ್ಕೆ. ಖಾತೆ ಹಂಚಿಕೆಯ ಬಳಿಕ ಮತ್ತೆ ಉಲ್ಬಣಿಸಲಿದೆ ಅಸಮಾಧಾನ. ಅತೃಪ್ತಿ ಆಗದಂತೆ ಖಾತೆಯನ್ನ ಹಂಚಿಕೆ ಮಾಡುವುದೇ ಈಗ ದೊಡ್ಡ ಸವಾಲಾಗಿರುವಂಥದ್ದು. ಮಳೆಗಾಲದ ಅಧಿವೇಶನಕ್ಕೆ ವಾರಕ್ಕಿಂತ ಕಡಿಮೆ ಸಮಯ ಇದೆ. ಅಧಿವೇಶನಕ್ಕೂ ಮುನ್ನ ಖಾತೆ ಹಂಚಿಕೆ ಆಗಲೇಬೇಕಿದೆ. ಈಗ ಇಲ್ಲ ಸದನದಲ್ಲಿ ಸರ್ಕಾರಕ್ಕೆ ಮುಜುಗರ ಎದುರಾಗುತ್ತೆ. ಸದನ ಏನ್ ನಡೆಯುತ್ತೆ, ಸೆಷನ್ ಏನ್ ನಡೆಯುತ್ತೆ, ಅಲ್ಲಿ ಅವರಿಗೆ ಮುಜುಗರ ಉಂಟಾಗುವಂಥದ್ದು. ಖಾತೆ ಹಂಚಿಕೆ ವಿಳಂಬ, ಸಚಿವರಿಗೆ ಸದನದಲ್ಲೇ ಅಗ್ನಿ ಪರೀಕ್ಷೆ. ಯಾವ ಖಾತೆ ಯಾರದ್ದು, ಸದನದಲ್ಲಿ ಉತ್ತರಿಸೋರು ಯಾರು ಅನ್ನುವಂಥದ್ದು. ಕೆಲ ದಿನಗಳಿರುವಾಗ ಹಂಚಿಕೆ ಮಾಡಿದ್ರೆ ಮಾಹಿತಿ ಕೊರತೆ ಇರಲ್ಲ. ಇದರಿಂದ ಖಾತೆ ಮಾಹಿತಿ ಪಡೆಯಲು ಸಮಯ ಇರೋದಿಲ್ಲ. ಸದನದ ಪ್ರಶ್ನೆಗಳಿಗೆ ಸಚಿವರು ಉತ್ತರಿಸೋದೇ ಕಷ್ಟ ಸಾಧ್ಯ ಆಗಿಬಿಡುತ್ತೆ. ಇಲ್ಲಿ ಮಳೆಗಾಲದ ಅಧಿವೇಶನ ಏನು ಆರಂಭ ಆಗುತ್ತೆ, ಅಲ್ಲಿ ಪ್ರಶ್ನೆಗಳು ಕೇಳ್ತಾರೆ ವಿಪಕ್ಷಿಗಳು. ಆಗ ಆನ್ಸರ್ ಮಾಡ್ಲಿಕ್ಕಾದ್ರೂ ಖಾತೆ ಹಂಚಿಕೆ ಆಗಲೇಬೇಕು. ಅವರಿಗೆ ಮಾಹಿತಿ ಬೇಕಲ್ಲ, ಈ ರೀತಿ ಹಿಂಗಿದೆ ಅಂತ ಸಚಿವರು ಹೇಳಬೇಕಲ್ಲ. ಅದಕ್ಕಾಗಿ ಇಲ್ಲಿ ಖಾತೆ ಹಂಚಿಕೆಯನ್ನ ಮಾಡಬೇಕು. ಇನ್ನು ಜಮೀರ್ ಅಹಮದ್ ಖಾನ್ ಅಂದ್ರೆ ಯಾರಿಗೆ ಯಾವ ಖಾತೆ ಫಿಕ್ಸ್ ಅಂತ. ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯನ್ನ ಕೇಳ್ತಾ ಇರುವಂಥದ್ದು. ಮಧು ಬಂಗಾರಪ್ಪ ಶಿಕ್ಷಣ ಖಾತೆಯನ್ನ ಕೇಳ್ತಾ ಇರುವಂಥದ್ದು. ಮಧು ಬಂಗಾರಪ್ಪ ಅವರು ಏನು ಚಲುವರಾಯಸ್ವಾಮಿ ಕೃಷಿ ಇಲಾಖೆ, ಹಿಂದೆ ಕೂಡ ಕೃಷಿ ಇಲಾಖೆಯನ್ನೇ ಅವರು ಮಂತ್ರಿ ಆಗಿದ್ರು. SS ಮಲ್ಲಿಕಾರ್ಜುನ್ ತೋಟಗಾರಿಕೆ ಇಲಾಖೆಯನ್ನ ಕೇಳ್ತಾ ಇದ್ದಾರೆ. ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಖಾನ್ ಅವರು ವಫ್ಕ್ ಕೇಳ್ತಾ ಇರುವಂಥದ್ದು. ಇಲ್ಲಿ ಯಾರಿಗೆ ಯಾವ ಖಾತೆ ಅಂತ ನೋಡೋದಾದ್ರೆ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ ಕೇಳ್ತಾ ಇರುವಂಥದ್ದು.
ಮಧು ಬಂಗಾರಪ್ಪ ಶಿಕ್ಷಣ ಖಾತೆ. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ ಶಿಕ್ಷಣ ಖಾತೆಯನ್ನು ತೆಗೆದುಕೊಂಡಿದ್ರು.